ಕರೆಕ್ಟಾಗಿ ಹಾಕೋಣ ಸ್ಪಾಟು. ಇವಾಗ ಬಂತು. ಗುಂಡ್ರ ಒಬ್ರು ಬಂದರು. ತಾಯಿ ಕಾವೇರಿಗೆ ಬೆಳ್ಳನ್ ಬೆಳಿಗ್ಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಕಳೆದ ಬಾರಿ ಬರದಿಂದ ಬಸವಳಿದಿದ್ದ ಜನರಿಗೆ ಮಳೆಯಾಗಿದೆ, ಬೆಳೆಯಾಗಿದೆ. ಈ ಬಾರಿಯೂ ತಾಯಿ ಕಾವೇರಿ ಮಾತೆ ಜನರಿಗೆ ಸಮೃದ್ಧಿಯನ್ನ ಕರುಣಿಸಿ ಎನ್ನುವ ಸತ್ಪ್ರಾರ್ಥನೆಯನ್ನ ಸಲ್ಲಿಸಿ ಬಂದಿದ್ದಾರೆ. ಪ್ರಯತ್ನಗಳು ಫಲಿಸದಿದ್ದರೂ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗಲಿದೆ. ಅದರಲ್ಲೂ ಸಾಮೂಹಿಕ ಪ್ರಾರ್ಥನೆಗೆ ಸತ್ಫಲ ಸಿಗಲೇಬೇಕು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭರವಸೆ ಇಟ್ಟಿರುವಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ತಾಯಿ ಕಾವೇರಿಗೆ ನಮನ ಸಲ್ಲಿಸುವಂತಹ ಕ್ಷಣಗಳಿಗೆ ನೇತೃತ್ವವನ್ನು ವಹಿಸಿ ನಿಂತಿದ್ದಾರೆ. ವಿಶ್ವ ದಾಖಲೆಯನ್ನು ನಿರ್ಮಿಸುವಂತಹ ನಿಟ್ಟಿನಲ್ಲಿ ಜಲ ಸಂರಕ್ಷಣೆಗಾಗಿ ಪ್ರತಿಜ್ಞಾವಿಧಿ ಸ್ವೀಕಾರ ಸಪ್ತಾಹಕ್ಕೂ ಕೂಡ ಚಾಲನೆ ದೊರೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.